ಮಂಗಳೂರಿನ ಕಣ್ಣೂರಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಸಿತಕ್ಕೆ ರಾಜಕಾಲುವೆಯ ಅತಿಕ್ರಮಣ ಕಾರಣನ ಖಾಸಗಿ ಕಾರ್ ಶೋರೂಮ್ಗಾಗಿ ಒತ್ತುವರಿ ನಡೆಸಲಾಗಿದೆಯಾ ಇಲ್ಲಿ ರಾಜಕಾಲುವೆ ಅತಿಕ್ರಮಣ ಗುಡ್ಡ ಕುಸಿತಕ್ಕೆ ಕಾರಣ ಅನ್ನುವಂತ ಪ್ರಶ್ನೆ ಹುಟ್ಟುಕೊಂಡಿದೆ 20 ಅಡಿ ರಾಜಕಾಲುವೆಯನ್ನ ಮುಚ್ಚಲಾಗಿತ್ತು ಮಣ್ಣು ಹಾಕಿ ಮುಚ್ಚಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೇ ಈಗ ಅವಘಡಗಳಿಗೆ ಕಾರಣ ಆಗ್ತಾ ಇದೆಯಾ ಮಳೆ ನೀರು ನೇತ್ರಾವತಿ ನದಿಗೆ ಸೇರ್ತಾ ಇತ್ತು ರಾಜಕಾಲುವೆಗೆ ಮಣ್ಣು ಮುಚ್ಚಿ ಒತ್ತುವರಿ ಮಾಡಲಾಗಿದೆ ಹಾಗಾದ್ರೆ ಖಾಸಗಿ ಲಾಬಿಗೆ ಮಣಿದು ರಾಜಕಾಲುವೆಯನ್ನ ಬಂದ್ ಮಾಡಿದಾರ ರಾಜಕಾಲುವೆಯನ್ನೇ ಮುಚ್ಚಿತ ಹೆದ್ದಾರಿ ಇಲಾಖೆ ಮಳೆ ನೀರು ಹೋಗಲು ಜಾಗ ಇಲ್ಲದೆ ಕಣ್ಣೂರಲ್ಲಿ ಈಗ ನೆರೆ ಪರಿಸ್ಥಿತಿ ಉಂಟಾಗಿದೆ 500ಕ್ಕೂ ಅಧಿಕ ಮನೆಗಳಿಗೂ ಕಣ್ಣೂರು ಗುಡ್ಡ ಇದೆ ಆ ಮನೆಗಳಲ್ಲಿ ಈಗ ಆತಂಕದ ಪರಿಸ್ಥಿತಿ ಮಳೆ ನೀರು ನಿಂತು ಗುಡ್ಡ ಕುಸಿದು ಅವಘಡ ಸಂಭವಿಸ್ತಾ ಇದೆ ಚರಂಡಿ ನೀರಿನ ಜೊತೆಯಲ್ಲಿ ಮಳೆ ನೀರು ಸಹ ಸೇರಿ ಅವಾಂತರನೇ ಸೃಷ್ಟಿ ಮಾಡ್ತಾ ಇದೆ ಎಸ್ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಕಣ್ಣೂರು ಬಳಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದಂಥ ಅವಘಡಗಳು ನಡೆದಿರುವಂಥದ್ದು ಮೇಲ್ಭಾಗದಲ್ಲಿ ಈಗ ನಾನೀಗ ಇರುವಂಥದ್ದು ಇಲ್ಲಿ ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಆ ಮೇಲಿನ ಭಾಗ ಏನಿದೆ ಅಲ್ಲಿ ಸಾಕಷ್ಟು ಗುಡ್ಡ ಪ್ರದೇಶಗಳು ರೈಲ್ವೆ ಹಳಿಯನ್ನು ದಾಟಿದ್ರೆ ಇರುವಂಥದ್ದು ಆ ಭಾಗದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಈಗ ಒಂದು ಆರೋಪ ಇರುವಂಥದ್ದು ಈ ಭಾಗದಲ್ಲಿ ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ ಯಾಕಂದರೆ ನೇತ್ರಾವತಿ ನದಿ ಇಲ್ಲೇ ಸಮೀಪದಲ್ಲಿದೆ ಕಣ್ಣೂರಿಗೆ ಒಂದು 1.5-2 ಕಿಲೋಮೀಟರ್ ದೂರದಲ್ಲಿ ನೇತ್ರಾವತಿ ಸಿಗುತ್ತೆ ಇಲ್ಲಿಂದ ಮಳೆಯ ನೀರು ಹರಿದು ಬಂದ್ರೆ ಅದು ನೇರವಾಗಿ ನೇತ್ರಾವತಿ ನದಿಯನ್ನು ಸೇರಬೇಕು ಅನ್ನುವಂಥದ್ದು ನಾನೀಗ ಒಂದು ರಾಜಕಾಲುವೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಮಳೆಯ ನೀರು ಹರಿದು ಹೋಗ್ಲಿಕ್ಕೆ ಬಹಳ ದೊಡ್ಡ ಒಂದು ರಾಜಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನಮಗೆ ನೋಡುವಾಗ ಅನಿಸ್ಬೋದು ಇಲ್ಲಿಂದ ನೀರು ಹರಿದು ಹೋಗಿ ನೇರವಾಗಿ ಅದು ನೇತ್ರಾವತಿಯನ್ನು ಸೇರುತ್ತೆ ಅನ್ನುವಂಥದ್ದು ಆದರೆ ಮಂಗಳೂರು ನಗರ ಯಾಕೆ ಮುಳುಗಡೆ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಸಹಜವಾಗಿ ಇಂತಹ ಕೆಲವೊಂದು ಅನಾಚಾರಗಳೇ ಇಂತಹ ಒಂದು ಘಟನೆಗಳೇ ಅದಕ್ಕೆ ಕಾರಣ ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಒಂದು ರಾಜಕಾಲುವೆ ನಿರ್ಮಾಣ ಮಾಡಿದ್ರು ಕೂಡ ಆ ರಾಜಕಾಲುವೆಯ ಅತಿಕ್ರಮಣ ಮಾಡಲಾಗಿರುವಂಥದ್ದು ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಕಣ್ಣೂರಿನಲ್ಲಿ ಈ ಒಂದು ರಾಜಕಾಲುವೆ ಇಲ್ಲಿಗೆ ಬ್ಲಾಕ್ ಆಗುತ್ತೆ ಆ ಬಳಿಕ ಈ ರಾಜಕಾಲುವೆ ಕಂಟಿನ್ಯೂ ಆಗುದಿಲ್ಲ ಇಲ್ಲಿ ಆನಂತರ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರಾಜಕಾಲುವೆಯ ಇನ್ನೊಂದು ಬದಿ ಈ ಒಂದು ಬ್ರಿಡ್ಜ್ ಏನಿದೆ ಸಣ್ಣದಾದ ಬ್ರಿಡ್ಜ್ ಏನಿದೆ ಇಲ್ಲಿಂದ ಆ ರಾಜಕಾಲುವೆ ಕಂಟಿನ್ಯೂ ಆಗಬೇಕಿತ್ತು ಆದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಆ ರಾಜಕಾಲುವೆಗೆ ಮಣ್ಣು ತುಂಬಿದ್ದಾರೆ ಮಣ್ಣು ತುಂಬಿ ಇಲ್ಲಿಂದ ಕಂಟಿನ್ಯೂ ಮುಂದಕ್ಕೆ ನೀರು ಹೋಗದ ರೀತಿಯಲ್ಲಿ ನೇತ್ರಾವತಿ ನದಿಗೆ ಅದು ಸೇರದ ರೀತಿಯಲ್ಲಿ ಅದನ್ನ ಮಣ್ಣು ಹಾಕಿ ತುಂಬಿಸಿದ್ರೆ ಅಲ್ಲಿ ಒಂದಷ್ಟು ಖಾಸಗಿ ಸಂಸ್ಥೆಯ ಕಾರ್ ಶೋರೂಮ್ಗಳಿಗೆ ಜಾಗವನ್ನು ಕೊಟ್ಟಿರುವಂತದ್ದು ಖಾಸಗಿ ಶೋರೂಮ್ಗಳಲ್ಲಿ ಅವರ ಕಾರ್ ಶೋರೂಮ್ಗಳನ್ನ ಕಾರ್ ಸರ್ವಿಸ್ ಸೆಂಟರ್ಗಳನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿಂದ ನೇರವಾಗಿ ನೀರು ಹೋಗೋದಿಲ್ಲ ಬದಲಾಗಿ ಬೇರೆ ಬೇರೆ ರೀತಿಯ ಡೈವರ್ಷನ್ಗಳನ್ನು ಅವರು ಕೊಟ್ಟಿದ್ರು ಕೂಡ ಆ ಡೈವರ್ಷನ್ಗಳಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಇದು ಬಹಳ ದೊಡ್ಡ ಇಲ್ಲಿನ ಒಂದು ಸಮಸ್ಯೆಯಾಗಿ ಪರಿಣಮಿಸಿರುವಂತದ್ದು ಇನ್ನು ಈ ಬಗ್ಗೆ ಇಲ್ಲಿ ಮಾತನಾಡೋದಕ್ಕೆ ಒಂದಷ್ಟು ಇಲ್ಲಿನ ಸ್ಥಳೀಯರಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಮಾತನಾಡ್ತೀನಿ ಸರ್ ಈಗ ಅತಿಕ್ರಮಣ ಇದು ರಾಷ್ಟ್ರೀಯ ಹೆದ್ದಾರಿಯವರ ತಪ್ಪ ಅಥವಾ ಖಾಸಗಿಯವರೇನಾದ್ರು ಖಾಸಗಿಯವರದ್ದು ಕೂಡ ಇದೆ ನೋಡಿ ನೀವು ಇಲ್ಲೆಲ್ಲ ಕಾಣುತ್ತೆ ನ್ಯಾಷನಲ್ ಹೈವೇ ಬದಿಯಲ್ಲಿ ಏನೆಲ್ಲ ಇದೆ ಎಲ್ಲ ನಿಮಗೆ ಕಾಣುತ್ತೆ ಅದರಿಂದಲೇ ಹಾದು ಹೋಗುವುದು ಇದು ಈ ರಾಜಕಾಲುವೆ ಹೇಗೆ ಹಾದು ಹೋಗುತ್ತೆ ಅಂತ ಹೇಳಿದ್ರೆ ಇದರಿಂದ ಸೀದಾ ಏನೆಲ್ಲಿದೆ ಅದರಲ್ಲಿ ಹೋಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ ಕಾರ್ಪೊರೇಷನ್ ಅದು ಕೂಡ ಇದರಲ್ಲಿ ಸ್ವಲ್ಪ ಇದಿದೆ ತಾರತಮ್ಯ ಮಾಡಿದ್ದಾರೆ ನಮಗೆ ನ್ಯಾಷನಲ್ ಹೈವೇ ಕೂಡ ತಾರತಮ್ಯ ಮಾಡಿದ್ದಾರೆ ಇಲ್ಲಿಗೆ ನಾವು ಈಗ ಹೇಳುವುದೇನೆಂದರೆ ಈ ನ್ಯಾಷನಲ್ ಹೈವೇ ಹೇಗೆ ಇದೆ ಮೊದಲು ಹೇಗಿತ್ತು ರಾಜಕಾಲುವೆ ಅದೇ ಥರ ನಮಗೆ ರಾಜಕಾಲುವೆ ಆಗಬೇಕು ಈ ಅಡ್ಡದಡ್ಡ ಯಾರಾದ್ರು ಪ್ರೈವೇಟ್ ಪ್ರಾಪರ್ಟಿ ನಮಗೆ ರಾಜಕಾಲುವೆ ಆಗಬಾರ್ದು ಅಲ್ಲಿ ನಮ್ಮದು ಒಂದು ಅಭಿಪ್ರಾಯ ಇದೆ ನ್ಯಾಷನಲ್ ಹೈವೇ ಓಪನ್ ಮಾಡಿ ಅದು ಅಡಿಯಿಂದ ನಮಗೆ ನೀರು ಮಾಡಿಕೊಟ್ಟು ರಾಜಕಾಲುವೆ ಮಾಡಿ ಕೊಡಬೇಕು ಅಷ್ಟೇ ನೀವೇ ನಾವೀಗ ನೀರು ಬರೋದ್ರಲ್ಲಿ ನನ್ನ ಮನೆ ಕೂಡ ಖಾಲಿ ಮಾಡಿದ್ದೀವಿ ಈ ನ್ಯಾಷನಲ್ ಹೈವೇ ಇದೆಯಲ್ಲ ನ್ಯಾಷನಲ್ ಹೈವೇಯಿಂದ ಆ ಕಡೆ ಎಲ್ಲ ಹೊಸ ಕಾರ್ ಶೋರೂಮ್ ಬಂದು ಈ ಚರಂಡಿಯನ್ನು ಕ್ಲೋಸ್ ಮಾಡಿದ್ದಾರೆ ನಮಗೆ ಕಾರ್ಪೊರೇಷನ್ ಒಂದು 10 ಇಯರ್ಸ್ ಬ್ಯಾಕ್ ಕಾರ್ಪೊರೇಷನ್ ಅವರು ತಾರತಮ್ಯ ಮಾಡಿ ಈ ಬಿಲ್ಡಿಂಗ್ ಅವರು ಕಾರ್ಪೊರೇಷನ್ ಅವರು ಇನ್ವಾಲ್ವ್ ಆಗಿ ಇದನ್ನು ಬಂದ್ ಮಾಡಿದ್ದಾರೆ 100% ಬಂದ್ ಮಾಡಿದ್ದಾರೆ ಈಗ ನಾವು ಒಂದು 100 ಜನ DC ಹತ್ರ ಹೋಗ್ಬೇಕಂತ ಇದ್ದೇವೆ ಅದಕ್ಕೀಗ ಇಲ್ಲಿ ಇಂಜಿನಿಯರ್ ಅವರು ಬಂದು ನಾವು ಅದನ್ನು ಸರಿಪಡಿಸಿದ್ರು ಕೂಡ ಕಣ್ಣೂರಿಂದು ಒಂದೇ ಡಿಮ್ಯಾಂಡ್ ನ್ಯಾಷನಲ್ ಹೈವೇ ಓಪನ್ ಆಗಬೇಕು ಒಟ್ಟಾರೆಯಾಗಿ ಇದು ಇವರ ಆರೋಪಗಳಿರುವಂಥ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.